ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ ಮತ್ತಾಯನ ಬರೆದ ಸುವಾರ್ತೆ 14:13-21 ಅಲ್ಲಿ ಏನು ಹೇಳ್ತದಂದರೆ, ಕರ್ತನಾದ ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನು 5,000 ಜನರಿಗೆ ಹೇಗೆ ಹಂಚಿದರು ಅದರ ಕುರಿತು. ಹೀಗೆ ಕರ್ತನು 2,000 ವರ್ಷಗಳ ಹಿಂದೆ ಲೋಕದಲ್ಲಿ ಸಂಚರಿಸ್ತಿರುವಾಗ ತಮ್ಮ ಶಿಷ್ಯರೊಂದಿಗೆ ಒಂದು ಏಕಾಂತವಾದ ಸ್ಥಳದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದರು ಹಾಗೂ ವಾಕ್ಯಗಳು ಸಾರ್ತಾಯಿದ್ರು. ಆ ಸಮಯದಲ್ಲಿ ಗುಂಪಾಗಿ ಬಹಳ ಜನರು ಆತನ ಹಿಂದೆ ಬಂದು ಹಿಂಬಾಲಿಸಿ, ಗುರುವೇ ನಮ್ಮನ್ನು ಸ್ವಸ್ಥಪಡಿಸು, ನಮಗೆ ನಿನ್ನ ವಾಕ್ಯ ಬೇಕು ಅಂಥೇಳಿ ಅವರು ಬರ್ತಾಯಿದ್ರು. ಹೀಗೆ ಬಂದು ಅವರು ವಾಕ್ಯ ಸಾರುತ್ತಾ ಸಮಯದಲ್ಲಿ 3 ದಿವಸವಾದರೂ ಅವರು ಊಟ ಮಾಡೋದನ್ನೇ ಅವರಿಗೆ ಗೊತ್ತಾಗಲಿಲ್ಲ. ಯಾವ ರೀತಿ ಸಮಯ ಹೋಯ್ತೋ ಗೊತ್ತಾಗಲಿಲ್ಲ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನೇನು ಹೇಳ್ತಾರೆ ಅಂದರೆ, ಅಯ್ಯೋ ಇವರು 3 ದಿವಸ ಆಯಿತು ಊಟ ಇಲ್ಲದೆ ಬಳಲದೆ ಹೋಗಿದ್ದಾರಲ್ಲಪ್ಪ, ಇವರಿಗೆ ಊಟ ಕೊಡಬೇಕು ಅಂಥೇಳಿ ಯಾರು ಹೇಳ್ತಾರೆ? ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳ್ತಾರೆ. ಆದರೆ ಅಯ್ಯೋ ಸ್ವಾಮಿ, ಇಲ್ಲಿ ಅಕ್ಕಪಕ್ಕದಲ್ಲೇ ನಗರಗಳಿರ್ತವೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರಲಿ ಹೇಳ್ರಿ ಅಂತಂದಾಗ, ಇಲ್ಲ ನಾವೇ ಅವ್ರಿಗೆ ಊಟ ಕೊಡಬೇಕು ಅಂದರು. ಸರಿ, ನಿಮ್ಮ ಹತ್ರ ಎಷ್ಟಿದ್ದಾವೆ, ಎಷ್ಟು ರೊಟ್ಟಿಗಳಿದ್ದಾವೆ ಅಂತ ಕೇಳಿದಾಗ ಆತನೇ ಹೇಳ್ತಾನೆ, ಶಿಷ್ಯ 5 ರೊಟ್ಟಿ 2 ಮೀನುಗಳು ಮಾತ್ರ ಇದ್ದಾವೆ. ಸರಿ, ಹಾಗಿದ್ದರೆ ಇವರನ್ನೆಲ್ಲ ಹುಲ್ಲಿನ ಮೇಲೆ ಸಾಲಾಗಿ ಕುಳಿತುಕೊಳ್ಳಲು ಹೇಳಿ, ಯಾಕಂದರೆ ಊಟ ಮಾಡಲಿಕ್ಕೆ ಸಾಲಾಗಿ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಬಿಟ್ಟು ಬರೀ ಪುರುಷರೇ ಮಾತ್ರ 5,000 ಜನರಿದ್ದರು. ಅದಕ್ಕಾಗಿ ದೇವರೇನು ಹೇಳ್ತಾರೆ, ಆ 2 ರೊಟ್ಟಿ 5 ಮೀನು ಕೈಯಲ್ಲಿ ತಕ್ಕೊಂಡು ಆಕಾಶದ ಕಡೆ ನೋಡಿ ದೇವರನ್ನು ಪ್ರಾರ್ಥಿಸ್ತಾರೆ. ದೇವರೇ, ಈ ಊಟವನ್ನು ಆಶೀರ್ವದಿಸು, ಇಲ್ಲಿ ಕುಳಿತಂಥ ಎಲ್ಲ ಜನರು ತಿಂದು ತೃಪ್ತಿ ಆಗುವಾಗೆ ಸಹಾಯ ಮಾಡಂತ ಪ್ರಾರ್ಥನೆ ಮಾಡಿ ನಂತರ ಅವನು ರೊಟ್ಟಿ ಮುರಿದು ಶಿಷ್ಯರ ಕೈಯಲ್ಲಿ ಕೊಟ್ಟಿರ್ತಾರೆ. ಕೊಟ್ಟಾಗ ಅವರು ಎಲ್ಲರನ್ನೂ ಹಂಚುತ್ತಾ ಹೋದಾಗೆ ಎಲ್ಲರೂ ತಿಂದು ತೃಪ್ತಿಯಾಗಿ ತಿರುಗಿ 12 ಪುಟ್ಟಿ ರೊಟ್ಟಿ ತುಂಡುಗಳು 12 ಪುಟ್ಟಿ ಮೀನಿನ ತುಂಡುಗಳು ಹೆಚ್ಚಾದವು. ಇದಕ್ಕೆ ಕಾರಣವೇನು ಅಂದರೆ ದೇವರ ಕೃಪೆಯೇ ಹಾಗೂ ದೇವರ ಆಶೀರ್ವಾದವೇ. ಯಾಕಂದರೆ ಅವರು 3 ದಿವಸದವರೆಗೆ ಊಟ ಇಲ್ಲದೆ ದೇವರನ್ನೇ ಹಿಂಬಾಲಿಸ್ತಾ ಇದ್ದರು. ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರನ್ನು ಭಯಭಕ್ತಿಯಲ್ಲಿ ಆತನ ವಾಕ್ಯಗಳಲ್ಲಿ ಮೈಮರೆತು ಹೋದಿದ್ದರಿಂದ ದೇವರು ಅವರನ್ನು ನೋಡಿ ಕನಿಕರಪಟ್ಟು ಅವರಿಗಾಗಿ ಈ ಅದ್ಭುತ ಕಾರ್ಯವನ್ನು ಮಾಡಿದರು. ಅದಕ್ಕಾಗಿ ನಾವು ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಮುಂದೆ ದೀನರಾಗಿ ನಡ್ಕೊಂಡಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೂ ಸಹ ಅದೇ ರೀತಿಯಿಂದ ಅದ್ಭುತ ಕಾರ್ಯವನ್ನು ಮಾಡಿ ಮಹಿಮೆ ತೋರಿಸುವನಾಗಿರ್ತಾನೆ. ಅದಕ್ಕೆ ನೀವುಗಳು ಕರ್ತನ ಮುಂದೆ ದೀನರಾಗಿ ಜೀವಿಸಲು ಕಲಿತುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈ ದಿವಸ ಕರ್ತ ನಿನ್ನ ವಾಕ್ಯವು 5 ರೊಟ್ಟಿ 2 ಮೀನು 5,000 ಜನರಿಗೆ ಅದ್ಭುತ ರೀತಿಯಲ್ಲಿ ಹಂಚಿ ಹೇಗೆ ತೃಪ್ತಿಪಡಿಸಿದೆಯೋ ಹಾಗೆ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲಿ, ಕುಟುಂಬದಲ್ಲಿ ಅದೇ ರೀತಿಯಿಂದ ತೃಪ್ತಿಪಡಿಸುವ ತಂದೆಯೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಸಹೋದರ ಸಹೋದರಿಯರೇ, ಎಲ್ಲರೂ ಈ ವಾಕ್ಯವನ್ನು ಕೇಳಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೇನೆ.